ಹೀಗೊಬ್ಬ ಜನಿಸಿದ್ದ. ಅವನಿಗೆ ಹುಟ್ಟಿನಿಂದಲೇ ಒಂದು ದೋಷವಿತ್ತು. ಹಸಿರು ಬಣ್ಣ ಅವನಿಗೆ ಕೆಂಪಾಗಿ ಕಾಣ್ತಾ ಇತ್ತು, ಮತ್ತೆ ಕೆಂಪು ಬಣ್ಣ ಹಸಿರಾಗಿ ಕಾಣ್ತಾ ಇತ್ತು. ಅವನ ತಂದೆ ತಾಯಿಗೆ ಇದು ಗೊತ್ತಾಗಲೇ ಇಲ್ಲ. ಅವರು ಅವನಿಗೆ ಹಸಿರು ಬಣ್ಣವನ್ನು ತೋರಿಸಿ ಹಸಿರು ಅಂದರು. ಅವನಿಗೆ ಅದು ಕೆಂಪಾಗಿ ಕಾಣುತ್ತಿದ್ರು ಹಸಿರು ಅಂದ. ಅವರು ಅವನಿಗೆ ಕೆಂಪು ಬಣ್ಣವನ್ನು ತೋರಿಸಿ ಕೆಂಪು ಅಂದರು. ಅವನಿಗೆ ಅದು ಹಸಿರಾಗಿ ಕಾಣ್ತಾ ಇದ್ರು ಕೆಂಪು ಅಂದ. ಅವನು ಶಾಲೆಗೆ ಹೋಗುವಷ್ಟು ದೊಡ್ಡವನಾದ. ರಸ್ತೆ ದಾಟುವಾಗ ಹಸಿರು ದೀಪ ಹತ್ತಿಕೊಂಡ ತಕ್ಷಣ ಅವನಿಗದು ಕೆಂಪಾಗಿ ಕಾಣಿಸ್ತಾ ಇತ್ತು. ಹೀಗೊಂದು ದಿನ ಕೆಂಪು ದೀಪವನ್ನು ನೋಡಿ ಹಸಿರು ದೀಪ ಮೂಡಿತು ಅಂತ ಅವನು ರಸ್ತೆ ದಾಟ್ತಾ ಇದ್ದಾಗ ರಸ್ತೆಯ ಮೇಲೆ ಅಪಘಾತವಾಗಿ ಮಡಿದ ವ್ಯಕ್ತಿಯಿಂದ ಹರಿದ ಹಸಿರು ರಕ್ತ ಅವನಿಗೆ ಭಯವನ್ನು ಮೂಡಿಸ್ತಾ ಇತ್ತು. ಆಕಾಶದಲ್ಲಿ ಹಾರಾಡ್ತಾ ಇದ್ದ ಕೆಂಪು ಗಿಳಿ ಅವನಿಗೆ ಖುಷಿ ಕೊಡ್ತಾ ಇತ್ತು. ಅವನು ಯುವಕನಾದ. ರೈಲ್ವೆ ಗಾರ್ಡ್ ಆಗಿ ಉದ್ಯೋಗವೂ ಆಗೋಯ್ತು. ರೈಲು ನಿಲ್ಲುವುದಕ್ಕೆ ಅವನು ಹಸಿರಾಗಿ ಕಾಣ್ತಾ ಇದ್ದ ಕೆಂಪು ಬಾವುಟವನ್ನು ತೋರಿಸ್ತಾ ಇದ್ದ. ರೈಲು ಹೊರಡೋದಕ್ಕೆ ಕೆಂಪಾಗಿ ಕಾಣುವ ಹಸಿರು ಬಾವುಟವನ್ನು ತೋರಿಸ್ತಾ ಇದ್ದ. ವೃತ್ತಿಯಲ್ಲಿ ಅವನು ಎಂದೂ ತಪ್ಪು ಮಾಡಲಿಲ್ಲ. ಅವನಿಗೆ ಮಸೀದಿಯ ಮೇಲಿನ ಹಸಿರು ಧ್ವಜ ಕೆಂಪಾಗಿ ಕಾಣ್ತಾ ಇತ್ತು, ಮಂದಿರದ ಮೇಲಿನ ಕೆಂಪು ಧ್ವಜ ಹಸಿರಾಗಿ ಕಾಣ್ತಾ ಇತ್ತು. ಅವನಿಗೆ ಮದುವೆನೂ ಆಯಿತು, ಮಕ್ಕಳಾದರೂ ಮೊಮ್ಮಕ್ಕಳಾದರೂ ಕಷ್ಟ ಸುಖಗಳನ್ನು ಸಮವಾಗಿ ಅನುಭವಿಸಿ ಅವನು ಕಣ್ಣು ಮುಚ್ಚಿದ. ಜನರು ಅವನನ್ನು ಮಣ್ಣು ಕೂಡ ಮಾಡಿದರು. ಸತ್ತ ಮೇಲೆಯೂ ಯಾರಿಗೂ ಅವನಿಗಿದ್ದ ದೋಷ ಗೊತ್ತಾಗಲೇ ಇಲ್ಲ. ಅವನಿಗೂ ತನಗಿದ್ದ ಆ ದೋಷ ಗೊತ್ತಾಗಲೇ ಇಲ್ಲ. ಕತೆ ಕೇಳಿದ್ರಲ್ಲ, ಇವಾಗ ಹೇಳಿ ನೋಡೋಣ. ಅವನ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಯಾರ ಬಗ್ಗೆನಾದರೂ ಹೇಳೋ ಅಷ್ಟು ಧೈರ್ಯ ಇದೆಯಾ? ಅದೋಗ್ಲಿ ಬಿಡಿ, ನಿಮ್ಮ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ಕೊಳ್ಳೋ ಧೈರ್ಯ ಏನಾದರೂ ಇದೆಯಾ? ಯೋಚನೆ ಮಾಡ್ತಾಯಿರಿ. ಅಷ್ಟರಲ್ಲಿ ನಾನು ಇನ್ನೊಂದು ರೌಂಡ್ ವಾಕಿಂಗ್ ಮುಗಿಸ್ಕೊಂಡ್ಬರ್ತೀನಿ.